ಕ್ರಿಕೆಟ್ ಜಗತ್ತಿನಲ್ಲಿ ಈಗ ಒಂದು ವಿಡಿಯೋ ಕಾಡ್ಗಿಚ್ಚಿನಂತೆ ಹಬ್ಬುತ್ತಿದೆ. ಆ ವಿಡಿಯೋದಿಂದ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಒಂದು ಆತಂಕ ಮೂಡಿಸಿದೆ. ಏನಪ್ಪ ಆ ವಿಡಿಯೋ ಅಂತಂದರೆ, ಒಬ್ಬ ವ್ಯಕ್ತಿ ಒಂದು ಸ್ವಲ್ಪ ದಿನಗಳ ಹಿಂದೆ ಒಂದು ವಿಡಿಯೋ ಮಾಡಿ ಹಾಕ್ತಾನೆ, ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ತಾನೆ. ಆ ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ, ಆಸ್ಟ್ರೇಲಿಯಾ ಜಿಂಬಾಬ್ವೆ ವಿರುದ್ಧ ಸೋಲುತ್ತದೆ ಅಂತ ಇರುತ್ತದೆ. ಅವನ ಮಾತಿನಂತೆ ಮೊನ್ನೆ ನಡೆದ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಜಿಂಬಾಬ್ವೆಯ ವಿರುದ್ಧವಾಗಿ ಹೀನಾಯವಾದಂಥ ಸೋಲನ್ನು ಕಾಣುತ್ತದೆ. ಅದೇ ರೀತಿಯಾಗಿ ಅವನು 3 ಮ್ಯಾಚ್ಗಳ ಒಂದು ಪ್ರಿಡಿಕ್ಷನ್ ಅದನ್ನು ನೀಡ್ತಾನೆ. ಆ 3 ಮ್ಯಾಚ್ಗಳಲ್ಲಿ ಒಂದನೇದು ಆಸ್ಟ್ರೇಲಿಯಾ ಮತ್ತು ಜಿಂಬಾಬ್ವೆ ವಿರುದ್ಧದ ಪಂದ್ಯ ಆದರೆ, ಎರಡನೇದು ನೇಪಾಳ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಪಂದ್ಯ, ಮೂರನೇದು ಬಹಳ ರೋಚಕವಾದಂಥ ಪಂದ್ಯ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ. ಈ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯವು ಕೂಡ ಸೋಲುತ್ತದೆ ಅಂತೇಳಿ ಆ ವ್ಯಕ್ತಿ ಹೇಳ್ತಾನೆ. ಆ ವ್ಯಕ್ತಿ ಹೇಳಿದಂತೆ ಮೊದಲನೇ ಮ್ಯಾಚ್ ಆಸ್ಟ್ರೇಲಿಯಾ ಜಿಂಬಾಬ್ವೆ ವಿರುದ್ಧವಾಗಿ ಸೋಲುತ್ತದೆ. ಎರಡನೇದಾಗಿ ನೇಪಾಳ ಮತ್ತು ವೆಸ್ಟ್ ಇಂಡೀಸ್ ಮ್ಯಾಚ್ ಕೂಡ ಅದು ಕೂಡ ಫೆಬ್ರವರಿ 15ರಂದೇ ನಡೆಯಲಿರುವುದರಿಂದ ಆ ಮ್ಯಾಚ್ ಕೂಡ ಅಲ್ಲಿ ನೇಪಾಳ ಗೆದ್ದರೆ ಖಂಡಿತವಾಗಿಯೂ ಪಾಕಿಸ್ತಾನ ಭಾರತವನ್ನು ಸೋಲಿಸುತ್ತದೆ ಅಂತ ಆ ವ್ಯಕ್ತಿ ಹೇಳ್ತಾನೆ. ಆದರೆ ಆ ವ್ಯಕ್ತಿಯ ಮಾತು ಈ ಥರ ಆದರೆ, ಒಂದು ಅಂಕಿಅಂಶಗಳಿದೆ. ಅಂಕಿಅಂಶ ಏನು ಹೇಳುತ್ತದೆ ಅಂತಂದರೆ, 1983 ಮತ್ತು 2007ರಲ್ಲೂ ಕೂಡ ಇದೇ ಘಟನೆ ನಡೆಯುತ್ತದೆ. ಏನಂತಂದರೆ, ಜಿಂಬಾಬ್ವೆ ಆಸ್ಟ್ರೇಲಿಯಾವನ್ನು ಸೋಲಿಸುತ್ತದೆ 1983ರಲ್ಲಿ ಒನ್ ಡೇ ಇಂಟರ್ನ್ಯಾಷನಲ್ ಮ್ಯಾಚಲ್ಲಿ ಕೂಡ. ಅದೇ ರೀತಿಯಾಗಿ 2007ರಲ್ಲಿ ಇದೇ ಒಂದು ಮ್ಯಾಚ್ ಉದ್ಘಾಟನಾ T20 ವಿಶ್ವಕಪ್ ಉದ್ಘಾಟನಾ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಮತ್ತು ಜಿಂಬಾಬ್ವೆ ನಡುವೆ ಒಂದು ಮ್ಯಾಚ್ ನಡೆಯುತ್ತದೆ. ಆ ಮ್ಯಾಚಲ್ಲೂ ಕೂಡ ಆಸ್ಟ್ರೇಲಿಯಾ ಜಿಂಬಾಬ್ವೆ ಅಪೋಸಿಟ್ ಸೋಲುತ್ತದೆ. ಹೀಗಿರುವಾಗ ಈ 1983 ಮತ್ತು 2007ರಲ್ಲಿ ಯಾವಾಗ ಆಸ್ಟ್ರೇಲಿಯಾ ಜಿಂಬಾಬ್ವೆ ನಡುವೆ ಪಂದ್ಯ ನಡೆಯುತ್ತೆ, ಅಲ್ಲಿ ಆಸ್ಟ್ರೇಲಿಯಾ ಸೋಲುತ್ತದೆಯೋ ಅವಾಗೆಲ್ಲ ನಮ್ಮ ಭಾರತ ಕಪ್ಪೆತ್ತಿದೆ. ಅದೇ ಇತಿಹಾಸ ಈಗ ಕೂಡ ಮರುಕಳಿಸಿದೆ. ಮೊನ್ನೆ ನಡೆದಂಥ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಜಿಂಬಾಬ್ವೆ ವಿರುದ್ಧ ನೆಲಕಚ್ಚಿದೆ. ಹೀಗಿರುವಾಗ ಈ ಬಾರಿಯೂ ಕೂಡ ಭಾರತ ಕಪ್ ಎತ್ತುವುದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಅಂಕಿಅಂಶಗಳು ಹೇಳ್ತಾ ಇದೆ. ಈ ಕುರಿತಾಗಿ ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಆ ಭವಿಷ್ಯ ನಿಜವಾಗುತ್ತೋ ಇಲ್ಲ ಸುಳ್ಳಾಗುತ್ತೋ, ಅಥವಾ ಅರ್ಧ ನಿಜ ಆಗಿ ಅರ್ಧ ಸುಳ್ಳಾಗುತ್ತೋ, ಏನಾಗುತ್ತೋ ಕಾದು ನೋಡೋಣ. ಧನ್ಯವಾದಗಳು.